ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಅವರೇ ಬೆಳೆ ಮೇಳಕ್ಕೆ, ಆದ್ರೆ ಅಲ್ಲಿ ಚರ್ಚೆಯಾಗಿದ್ದು ಕೂಡ ಮುಖ್ಯಮಂತ್ರಿ ವಿಚಾರನೇ. ಸಿಎಂ ಯಾವಾಗ ಆಗ್ತೀರಿ ಅಂತ ಹೇಳಿ ಮಹಿಳೆಯೊಬ್ರು ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಡಿಕೆ ಸರ್ ಅವರೇ ಸಿಎಂ ಆಗೋದು ಯಾವಾಗ ಅಂತ ಹೇಳಿ ಈ ಪವರ್ ಫೈಟ್ ನಡುವೆ ಡಿಕೆ ಶಿವಕುಮಾರ್ ಅವರಿಗೆ ಮಹಿಳೆಯೊಬ್ರು ಪ್ರಶ್ನೆ ಮಾಡಿದ್ದಾರಂತೆ. ಬೆಂಗಳೂರಿನ ಅವರೇ ಬೆಳೆ ಮೇಳದಲ್ಲಿ ಮಹಿಳೆಯ ಪ್ರಶ್ನೆ ಇದು. ಡಿಕೆ ಶಿವಕುಮಾರ್ ಅವರು ಭಾಷಣ ಮುಗಿಸಿ ಹೋಗುವಾಗ ಪ್ರಶ್ನೆ ಕೇಳಿದ್ದಾರೆ ಮಹಿಳೆ. ಆದ್ರೆ ಆ ಮಹಿಳೆ ಕೇಳಿದ ಪ್ರಶ್ನೆಗೂ ಕೂಡ ಉತ್ತರ ಕೊಡದೆ ಹೊರಟು ಹೋಗಿದ್ದಾರೆ ಡಿಕೆ ಶಿವಕುಮಾರ್. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರೈತರು ಕೂಡ ತಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವರೇ ಬೆಳೆ ಮೇಳದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಪ್ರಶ್ನೆಗಳು ಹೆಚ್ಚಾಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಂಗಾಗಿ ಹೋಗಿದೆ ಅಂದ್ರೆ ನಾನು ಸಿಎಂ ನೀನು ಸಿಎಂ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಹಿಂದೊಮ್ಮೆ ಕೂಡ ಇಂಥದ್ದೇ ವಾತಾವರಣ ಇತ್ತು. ಈ ಬಿಹಾರ ಚುನಾವಣೆಗೆ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಯಾವಾಗ ಈ ಮುಖ್ಯಮಂತ್ರಿ ಕುರ್ಚಿಯ ಅಧಿಕಾರ ಹಸ್ತಾಂತರದ ಚರ್ಚೆ ಪ್ರಾರಂಭವಾಯಿತು ಆಗ ಕಾಂಗ್ರೆಸ್ ಪಾಳ್ಯದ ಅನೇಕ ಘಟಾನುಘಟಿ ನಾಯಕರು ನಾನು ರೇಸ್ನಲ್ಲಿದ್ದೇನೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಬಿಹಾರ ಚುನಾವಣೆ ಆಯಿತು, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ್ರು. ಅದಾದ ನಂತರದಲ್ಲಿ ಕೇವಲ ಫೈಟ್ ಏನಿದ್ರು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಅನ್ನೋ ರೀತಿಯ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಸಿಎಂ ಸ್ಥಾನದ ಆಸೆಯನ್ನ ಸಾಲು ಸಾಲು ನಾಯಕರು ಬಿಚ್ಚಿಡ್ತಾ ಇದ್ದಾರೆ. ಸಂಕ್ರಾಂತಿ ಸಮೀಪವಾಗ್ತಾ ಇದ್ದಂತೆ ಮತ್ತೆ ಮೊಳಗ್ತಾ ಇದೆ ಕ್ರಾಂತಿಯ ಕಹಳೆ. ಕಾಂಗ್ರೆಸ್ನಲ್ಲಿ ಅಲ್ಲಿಗೆ ಕುರ್ಚಿ ಕಿತ್ತಾಟ ಅನ್ನೋ ಕಿಚ್ಚು ಇನ್ನೂ ಆರಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಸಿಎಂ ಡಿಸಿಎಂ ಫೈಟ್ ನಡುವೆ ದಲಿತಾಸ್ತ್ರ ಕೂಡ ಸಿಡಿದಿದೆ. ಸಿದ್ದರಾಮಯ್ಯ ಪರ ಅಹಿಂದ ಲಾಬಿ ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ಪಟ್ಟದ ಫೈಟ್ಗೆ ಹಾಗಾದ್ರೆ ಎಂಟ್ರಿ ಆದವರು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ನ ಜ್ವಾಲಾಮುಖಿ ರಾಜ್ಯ ರಾಜಕೀಯದಲ್ಲಿ ಶಾಂತವಾಗಿಲ್ಲ. ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸದ ವೇಳೆ ದಲಿತ ಸಿಎಂ ಅಸ್ತ್ರ ಸಿಡಿದಿದೆ. ಪರಮೇಶ್ವರ್ ಅವರಿಗೆ ಪಟ್ಟ ಕಟ್ಟುವಂತೆ ದೆಹಲಿಯಲ್ಲಿ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಇತ್ತ ಸಿಎಂ ದಾಖಲೆ ಸಂಭ್ರಮಾಚರಣೆ ತಯಾರಿ ಕೂಡ ಶುರುವಾಗ್ತಾ ಇದೆ. ಅಹಿಂದ ಅಸ್ತ್ರ ಹೂಡಿ ಕುರ್ಚಿ ಸೇಫ್ಗೆ ಸಿದ್ದರಾಮಯ್ಯನವರು ಪ್ರತ್ಯಾಸ್ತ್ರವನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಜನವರಿ 6ರಂದು ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರ ಬಣ ಪ್ಲಾನ್ ಮಾಡ್ತಾ ಇದೆಯಂತೆ. ಅದೊಂದ್ ಕಡೆ ಸಿಎಂ ಕುರ್ಚಿ ಕದನ ವಿಚಾರ ನಾನಾಗ್ಲೇ ಹೇಳ್ತಾ ಇದ್ದಾಗೆ ಕೇವಲ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ವಿಚಾರ ಆಗಿತ್ತು ಅಧಿವೇಶನ ಮುಗಿಯುವವರೆಗೂ. ಆದ್ರೆ ಈಗ ಈ ಕುರ್ಚಿ ಕಾಳಗದಲ್ಲಿ ಮತ್ತೊಬ್ಬ ನಾಯಕನ ಎಂಟ್ರಿ ಆಗಿದೆ. ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಎಂಟ್ರಿ ಕೊಟ್ರ ಅನ್ನೋ ಅನುಮಾನ. ಪರೋಕ್ಷವಾಗಿ ನಾನು ಸಿಎಂ ಕುರ್ಚಿ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಪ್ರತಿ ಶಾಸಕರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಕೂಡ ಇದೇ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಹೇಳೋದನ್ನ ಮರ್ತಿಲ್ಲ. ನಮ್ಮ ಡಾಕ್ಟರ್ ಪರಮೇಶ್ ಜಿ ಅವರು ಬಹಳ ಅನುಭವಿಸಿದ್ದಾರೆ, ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ನಮ್ಮ ದಲಿತರಲ್ಲಿ ಸಿಎಂ ಆಗ್ಬೇಕಂತ ನಾವೆಲ್ಲ ಡೆಲ್ಲಿಗೆ ಬಂದಿದ್ದೀವಿ. ಮತ್ತೆ ನಾವು ಬೆಳಿಗ್ಗೆ ವೇಣುಗೋಪಾಲ್ ಸರ್ನ ಮೀಟ್ ಮಾಡಿದ್ವಿ. ನಮ್ಮ ಎಸಿಸಿ ಪ್ರೆಸಿಡೆಂಟ್ ಕರ್ನಾಟಕ ಇನ್ಚಾರ್ಜ್ ಆಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದೀವಿ. ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ನಿನ್ನೆ. ನಾವೊಂದು ಕೋರಿಕೆ ಇಟ್ಟು ಡೆಲ್ಲಿಗೆ ಬಂದಿದ್ದೀವಿ. ನಾವು ಇದನ್ನ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ.
ಆದಷ್ಟು ಬೇಗ ನಮಗೆ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಬೇಕು ಅಂತ ನಮ್ಮ ಒಂದು ಕೋರಿಕೆ. ಅದರಲ್ಲೂ ನಮ್ಮ ಜಿ ಪರಮೇಶ್ ಸಾಹೇಬ್ರನ್ನು ಮಾಡಬೇಕಂತ ನಾವು ಎಲ್ಲರ ಹತ್ರ ನಾವೊಂದು ಮನವಿ ಮಾಡ್ಕೊಂತ ಇದ್ದೀವಿ. ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲನೂ ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರಲಿ, ಇದು ಕುರ್ಚಿ ಇರಲಿ, ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ನೋಡಿ. ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಪ್ರತಿಯೊಬ್ಬ ದೂರಿನಿಗೆ ಇವತ್ತೊಂದು ಸಲ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ ಅದರಲ್ಲಿ? ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಲ್ಲ, ಕುರ್ಚಿ ಹಳೆದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲನೂ ಕೂಡ ಪ್ರಧಾನಮಂತ್ರಿ ಕುರ್ಚಿ. ಎಂದಿನಂತೆ ಪವರ್ ಪಾಲಿಟಿಕ್ಸ್ ಬುಲೆಟಿನ್ ನಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಯಲ್ಲಿ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ಆನ್ ಅ ವೆರಿ ಲೈಟರ್ ಅಂಡ್ ಆಲ್ಸೋ ಸೀರಿಯಸ್ ನೋಟ್ ಸರ್, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವರೇ ಬೆಳೆ ಮೇಳದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ, ದೆಹಲಿಯಲ್ಲಿ ಪರಮೇಶ್ವರ್ ಅವ್ರ ಪರವಾಗಿ, ಇತ್ತ ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ರು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ. ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಇನ್ನೂ ಈ ರೇಸ್ನಲ್ಲಿ ಅಂತ? ನಾಳೆ ಇನ್ನೊಂದು 10 ಜನ ಉಟ್ಕೊಂಡ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ. ಏನಾಗಿದೆ ಅಂದ್ರೆ, ಈಗ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ದಿನಾಂಕ ಮತ್ತು ಆ ಮುಹೂರ್ತ ಹತ್ರ ಆದಂಗೆಲ್ಲ ಅವರ ಒಂದು ತಂತ್ರಗಾರಿಕೆ ಇದನ್ನ ಇನ್ನಷ್ಟು ಗೋಜಲುಗೊಳಿಸಿಬಿಡೋದು ಅಂತ ಅನ್ಸ್ತಾ ಇದೆ ನನಗೆ. ಯಾಕಂದ್ರೆ ಈಗ ಯಾರೊಬ್ಬ ಸ್ವಾಮೀಜಿ ಬೇರೆ ಹೇಳ್ತಾರೆ, ಈ ಹಾಲು ಮತದ ಸಮಾಜದಿಂದ ಅಧಿಕಾರ ಕಿತ್ಕೊಳ್ಳೋಷ್ಟು ಸರಳ ಅಲ್ಲ ಅಂತೇಳಿ. ಅದ್ರ ಅರ್ಥ ಏನು? ಹಾಗಾದ್ರೆ ಹಾಲು ಮತದ ಅಧಿಕಾರ ಕೊಡ್ಲೇಬಾರ್ದ? ಅದೇ ಹಂಗ ಅರ್ಥ ಆಯ್ತಲ್ಲ, ಅಧಿಕಾರ ಕೊಡ್ಲೇಬಾರ್ದ ಅಂದಂಗಾಯ್ತು ಅವ್ರಿಗೆ. ಆಮೇಲೆ ಈ ಎಂ ಬಿ ಪಾಟೀಲ್ ಆಗ್ಲಿ, ಪರಮೇಶ್ವರ್ ಆಗ್ಲಿ, ಇವರೆಲ್ಲ ಅಥವಾ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಏನೋ ದೊಡ್ಡ ಹೋರಾಟ, ಒಂದು ಹೇಳಿಕೆಗಳು ನಡೀತಾ ಇದೆ. ಆ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತ 2023 ಯಾಕೆ ಹೇಳಲಿಲ್ಲ ಇವರು? ಈಗ ಯಾಕೆ ಆ ಮಾತು ಬರ್ತಾ ಇದೆ? ಅವಾಗ್ಲೂ ಹೇಳ್ಬೋದು 2023 ಮೇ ನಲ್ಲಿ, ಇಲ್ಲಪ್ಪ ಸಿದ್ದರಾಮಯ್ಯ ಬೇಡ, ದಲಿತರನ್ನ ಮಾಡ್ಬೇಕು ಅಂತ ಹೇಳ್ಬಹುದು ಆಗಿತ್ತು. ಅಥವಾ 2013 ಹೇಳ್ಬೋದಾಗಿತ್ತು. ಖರ್ಗೆ ಅವರಿದ್ದಾರೆ, ದಲಿತ ನಮ್ಮ ನಾಯಕರು, ಪರಮೇಶ್ವರ್ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ನಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಅವಾಗ ಯಾಕೆ ಮಾತು ಬರಲಿಲ್ಲ? ಇದು ಈಗ ಯಾಕೆ ಮಾತಿಷ್ಟೇ, ಇದನ್ನ ಏನಷ್ಟು ಜಟಿಲಗೊಳಿಸೋದು, ಗೋಜಲುಗೊಳಿಸೋದು, ಹೈಕಮಾಂಡ್ ಕೈ ಕಟ್ಟಿ ಹಾಕುವುದು ಇತ್ಯಾದಿ ಗುರಿ ಇದ್ದಂಗೆ ಕಾಣ್ತದೆ. ಇದಕ್ಕೆ ಈ ಸಮಸ್ಯೆಯನ್ನ ಒಂದು ತಾರ್ಕಿಕವಾಗಿ, ಒಂದು ಆರೋಗ್ಯಕರವಾಗಿ ಪಕ್ಷ ಹಿತದೃಷ್ಟಿಯಿಂದ ಬಗೆಹರಿಸಿಕೊಳ್ಬೇಕು ಅಂತ ವಿಚಾರ ಇದ್ದಂಗಿಲ್ಲ. ಅದೇ ಆನ್ ದ ಕಾಂಟ್ರರಿ, ನಾವು ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣವನ್ನು ನೋಡಿದ್ರೆ ಅವ್ರು ಯಾರು ಈ ತರದ ಮಾತನ್ನೇ ಮಾತಾಡ್ತಾ ಇಲ್ಲ. ಅವ್ರು ಯಾರು ಈ ತರದ ಒಂದು ಬಲ ಪ್ರದರ್ಶನ ಮಾಡೋದಾಗ್ಲಿ, ಜಾತಿ ಬಲ ಪ್ರದರ್ಶನ ಮಾಡೋದಾಗ್ಲಿ, ಅಥವಾ ತಮ್ಮ ಬಣದ ಸಂಖ್ಯೆ ಪ್ರದರ್ಶನ ಮಾಡೋದಾಗ್ಲಿ, ಇದ್ಯಾವುದು ಮಾಡ್ತಾನೆ ಇಲ್ಲ. ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ಅಲ್ಲಿ ಏನನ್ನು ಮಾಡಿದ್ರು ಅದೇ ಹಾದಿಯಲ್ಲಿ ಇದಾರ ಅಂತ ಗುಮಾನಿ ಬರ್ತದೆ, ಸಂಶಯ ಬರ್ತದೆ. ಜೆಡಿಎಸ್ ಅಲ್ಲಿ ಯಾವ ಒಂದು ಹಾದಿಯನ್ನು ತುಳಿದಿದ್ರು ತಮ್ಮನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ, ಈಗ ಮತ್ತೆ ತಮ್ಮನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾರೆ ಅಂತ ಅದೇ ಹಾದಿಯಲ್ಲಿ ಹೊರಟ್ರ ಅಂತ. ಈ ಅನುಮಾನ ಬರ್ಲಿಕ್ಕೆ ಜನವರಿ 6ರಂದು ಆಯೋಜನೆಗೊಳ್ತಾ ಇರುವ ಕಾರ್ಯಕ್ರಮ ಕೂಡ ಕಾರಣವಾಗಬಹುದಾ ಸರ್? ಮತ್ತೊಮ್ಮೆ ಅಹಿಂದ ಸ್ಟ್ರೆಂತ್, ಮತ್ತೊಮ್ಮೆ ಮಾಸ್ ಲೀಡರ್ ಅನ್ನೋದನ್ನ ತೋರಿಸ್ಕೊಳ್ಳೋ ಪ್ರಯತ್ನ. ನೋ ಡೌಟ್ ಇದನ್ನು ನೇರವಾಗಿ ಸಿದ್ದರಾಮಯ್ಯನವರೇ ಮಾಡ್ತಿದ್ದಾರೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಯತ್ನ ಒಟ್ಟಾರೆಯಾಗಿ ಅದೇ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಅಂತ? ಅಲ್ಲ, ಸಿದ್ದರಾಮಯ್ಯನವರೇ ಮಾಡ್ತಾ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹೇಗೆ ನಾವು ಅದನ್ನ, ಇದು ಸಿದ್ದರಾಮಯ್ಯನವರಿಗೋಸ್ಕರ ಆಗುವ ಕಾರ್ಯಕ್ರಮ, ಸಿದ್ದರಾಮಯ್ಯನವರ ಬೆಂಬಲಿಗರು ಮಾಡುವ ಕಾರ್ಯಕ್ರಮ, ಮತ್ತು ಸಿದ್ದರಾಮಯ್ಯನವರ ಆಶೀರ್ವಾದ, ಅನುಮತಿ ಇಲ್ಲದೆ ಆಗುತ್ತಾ ಇವೆಲ್ಲ? ಇದು ಸ್ಟ್ರೈಟ್ ಅವೇ ವೆರಿ ಕ್ಲಿಯರ್ಲಿ ಇಟ್ ಈಸ್ ಫ್ಲೆಕ್ಸಿಂಗ್ ದ ಮಸಲ್ಸ್. ತಮ್ಮ ಬಲ ಪ್ರದರ್ಶನವನ್ನ, ತಮ್ಮ ಅಹಿಂದ ಬಲ ಪ್ರದರ್ಶನವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಹಿಂದೆ ಯಾವುದೋ ಒಂದು ನಮ್ಮ ಇದೇ ಸರ್ಕಾರದಲ್ಲಿದ್ದಾಗ ಮೂಡಾ ಕೇಸಿನ ವಿಚಾರದಲ್ಲಿರ್ಬೋದು, ಅಥವಾ ಹಿಂದೆ ಚಿತ್ರಾಮೋತ್ಸವ ಮಾಡಿದ ವಿಚಾರ ಇರಬಹುದು, ಚುನಾವಣೆಗಿಂತ ಮುಂಚೆ 2023 ಚುನಾವಣೆಗಿಂತ ಮುಂಚೆ, ಅದೇ ರೀತಿ ಆಮೇಲೆ ಜೆಡಿಎಸ್ ಇರುವಾಗ ಮಾಡಿದ್ದ ಸಮಾವೇಶ ಇರಬಹುದು. ಇವೆಲ್ಲವೂ ಕೂಡ ತಾನೊಬ್ಬ ದೊಡ್ಡ ಅಹಿಂದ ಹೀರೋ, ನಾನು ಅನಿವಾರ್ಯ ಕಾಂಗ್ರೆಸ್ಗೆ, ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳೋ ಒಂದು ಕಾರ್ಯಕ್ರಮ ಅಷ್ಟೇ ಇದು. ಅದರ ಆಚೆ ಇದಕ್ಕೆ ಅರ್ಥ ಇಲ್ಲ. ಏನು ದಾಖಲೆ ಮುರಿದಿದ್ದಾನೆ ಅಂತ? ಏನ್ ದಾಖಲೆ? ದೇವರಾಜ್ ಅರಸು ಜಾಸ್ತಿ ಅವರಿಗಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದೆ ಅಂತ ಸಮಾವೇಶ ಮಾಡೋದಾ? ಅದಕ್ಕೆ ಏನೋ ವಾಟ್ ಇಸ್ ದ ಪಾಯಿಂಟ್? ಈಗ ಮೋದಿ ಅವರು ನಾಳೆ ಹೇಳ್ತಾರೆ ನಾನು ನೆಹರುಗಿಂತ ಜಾಸ್ತಿ ಪ್ರಧಾನಮಂತ್ರಿ ಆಗಿದ್ದೆ ಅಂತ ಹೇಳಿ, ಅದಕ್ಕೆ ಸಮಾವೇಶ ಮಾಡೋದಾ?
ವಾಟ್ ಇಸ್ ಅಕಂಪ್ಲಿಷ್ಮೆಂಟ್? ಸಾಧನೆ ಏನು? ಸಾಧನೆ ಸಮಾವೇಶ ಒಂದು ಪಕ್ಷ ಮಾಡ್ತದೆ, ಒಬ್ಬ ನಾಯಕ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಾಧನೆ ಸಮಾವೇಶವನ್ನ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಆಗ್ತದೆ. ಒಬ್ಬ ವ್ಯಕ್ತಿ ಮತ್ತು ಒಂದು ಸಮುದಾಯ ಮಾಡೋದು ಆ ಒಂದು ವ್ಯಕ್ತಿ ಮತ್ತು ಸಮುದಾಯದ ಬಲಾಬಲದ ಪ್ರದರ್ಶನ ಆಗಿ ಮಾತ್ರ ಕಾಣ್ತದೆ. ಈ ನಾವು ಸಿದ್ದರಾಮಯ್ಯನವರಿಗೆ ವಾಪಸ್ ಬರೋಣ ಸರ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎದುರಿಸಿದ ಒಂದು ಇದನ್ನ ಸಮಸ್ಯೆ ಅಂತ ಕರಿಬಹುದಾ ಅಥವಾ ಒಂದು ಕಠಿಣ ಪರಿಸ್ಥಿತಿ ಅನ್ಬೋದಾ? ಅಂದ್ರೆ ಅವ್ರು ಹೋದ ಬಂದ ಕಡೆ ಈಗ ಜನನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ, ಜನಸಾಮಾನ್ಯರೇ ಯಾವಾಗ ಮುಖ್ಯಮಂತ್ರಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡೋದು ಅವ್ರಿಗೆ ಕಷ್ಟವೇ. ಅವ್ರು ಅನುಭವಿಸ್ತಾ ಇರುವ ಪರಿಸ್ಥಿತಿ ಅದಕ್ಕಿಂತ ಕಷ್ಟವಾದದ್ದು ಅಂತ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಟ್ಟದಲ್ಲಿ ಪಕ್ಷವನ್ನ ಯಾವುದೇ ಒಂದು ನಿಷ್ಪಕ್ಷಪಾತ ಧೋರಣೆಯಿಂದ ನಡೆಸಬೇಕು. ಅದ್ರ ಜೊತೆಗಿನ ಪಕ್ಷದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಅವರ ಬಣದ ಜನಗಳು ಹೇಳುವ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಯಾವ ಶಿಸ್ತು ಕ್ರಮವನ್ನು ತಗೊಳ್ಳೋಕ್ಕಾಗೋದಿಲ್ಲ. ಅದರ ಆಚೆ ಈಗ ನಾವು ಮಾಧ್ಯಮದಲ್ಲಿ ಮಾತಾಡಿ 2-3 ವರ್ಷ ಈ ಒಂದು ಆಪ್ಟಿಕ್ಸ್ ಇಂದ ಜನ ಕೂಡ ಈಗ ನಿರೀಕ್ಷೆ ಮಾಡಕ್ ಶುರು ಮಾಡಿದ್ದಾರೆ, ಯಾವಾಗ ಇದು ಬದಲಾವಣೆ ಆಗುತ್ತೆ ಅಂತ ಹೇಳಿ. ಆ ಜನರಿಗೆ ಏನನ್ನು ಹೇಳ್ಬೇಕು ಡಿ ಕೆ ಶಿವಕುಮಾರ್? ಅದನ್ನ ಹೇಳ್ತಿದ್ದಾರೆ ಬಿಡಿ. ಅದೆಲ್ಲ ನಾನು ಪಾರ್ಟಿ ಕಾರ್ಯಕರ್ತನಾಗಿ ಇರ್ತೇನೆ, ನನಗೆ ದೊಡ್ಡ ಮಹತ್ವಾಕಾಂಕ್ಷೆ ಇಲ್ಲ, ಅಥವಾ ನಾನು ಬಣ ರಾಜಕೀಯ ಮಾಡೋದಿಲ್ಲ ಅದೆಲ್ಲ ಹೇಳ್ತಿದ್ದಾರೆ. ಸರಿಯಾಗೇನೆ ಹೇಳ್ತಿದ್ದಾರೆ, ಮತ್ ಬೇರೆ. ಆದ್ರೆ ಒಳಗಡೆ ಡಿ ಕೆ ಶಿವಕುಮಾರ್ ಮನಸ್ಸಿನ ಒಳಗಡೆ ಇದೊಂದು ರೀತಿಯ ಏನಂತಾರೆ, ಇದೊಂದು ರೀತಿಯ ಗೊಂದಲ ಅನ್ನೋದಕ್ಕಿಂತ ಒಂದು ರೀತಿಯ ಡಿಸ್ಟರ್ಬೆನ್ಸ್, ಸ್ಟ್ರೆಸ್, ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡವನ್ನು ಹಾಕೋದ್ರಲ್ಲಿ ಸಂಶಯ ಇಲ್ಲ. ಈಗ ದಲಿತ ಸಿಎಂ ವಿಚಾರನೆ ಮತ್ತೊಮ್ಮೆ ಪ್ರಸ್ತಾಪಕ್ಕೆ ಬರ್ತಾ ಇರೋದ್ರಿಂದ ಸರ್, ಈಗ ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣವೇ ಕಲ್ಸ್ಕೊಡ್ತು ಅಂತ ಹೇಳಿ ನಾಳೆ ದಿನ ಒಂದು ಆರೋಪ ಕೂಡ ಬಂದ್ಬಿಡಬಹುದು. ಈಗ ಹೇಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಕೆಲವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಹೋಗಿದ್ದು, ಪ್ರಯತ್ನ ಪಟ್ಟಿದ್ದು? ಅಲ್ಲ, ಬಹುಶಃ ಅದೇ ಕಾರಣಕ್ಕೆ ಏನು ಹೈಕಮಾಂಡ್ ಸ್ವಲ್ಪ ಈ ಒಂದು ವಿವಾದದಿಂದ ಅನೇಕ ಬಣಗಳು ಅವರ ನಾಯಕರುಗಳಿಗೆ ಕಾಲ ಕೊಡ್ತಾ ಇಲ್ಲ, ಅವರನ್ನು ಮೀಟ್ ಮಾಡ್ತಾ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ ನಿಜ. ಡಿ ಕೆ ಶಿವಕುಮಾರ್ 2023 ಚುನಾವಣೆಯ ಸಂದರ್ಭದಲ್ಲಿ ಅಂದಿದ್ದು ನಿಜ. ನಾವು ದಲಿತ ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಹಿಂದೆ ಸರಿತೇನೆ ಒಂದು ಪೈಪೋಟಿಯಿಂದ ಅಂತ ಅಂದಿದ್ದು ನಿಜ. ಬಟ್ ಅದನ್ನ ಆಗ ಕೂಡ ಸಿದ್ದರಾಮಯ್ಯ ಆಗದೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರನ್ನೇ ತಗೊಂಡು ಹೇಳಿದ್ದು ಅವಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಲಿ ಅನ್ನೋ ಒಂದು ವಿಚಾರ ಇದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ ಫಿಟ್ ಕ್ಯಾಂಡಿಡೇಟ್. ಅವ್ರಿಗೆ ಸಲ್ಲಬೇಕಾದ ಸ್ಥಾನ ಸಲ್ಲಬೇಕಾಗಿತ್ತು, ಅವಾಗ ಹಿಂದಿನ ಸಲ್ಲಬೇಕಾಗಿತ್ತು. ಹೀಗಾಗಿ ಎಸ್, ದೇರ್ ವಾಸ್ ಅನ್ ಆಬ್ಜೆಕ್ಟಿವ್ ಆಫ್ ಡೈವರ್ಟಿಂಗ್ ದ ಅಟೆನ್ಷನ್. ಅಟ್ ದ ಸೇಮ್ ಟೈಮ್ ಖರ್ಗೆ ವಾಸ್ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್, ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಜಲುಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಇದರ ಜೊತೆಯಲ್ಲಿ MB ಪಾಟೀಲ್ ಅವರ ಇವತ್ತಿನ ಹೇಳಿಕೆ ಸರ್, ನೋ ಡೌಟ್ ಅದಕ್ಕೆ ನಾಳೆ ದಿನ ಮಾಧ್ಯಮಗಳು ತಿರ್ಚಿದ್ವು. ನಾನು ಹೇಳಿದ್ದು ಎಲ್ರಿಗೂ ಅರ್ಹತೆ ಇರುತ್ತೆ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ. ಆದ್ರೆ ಒಂದ್ ರೀತಿಯಲ್ಲಿ ಸೆನ್ಸಿಟಿವ್ ವಾತಾವರಣದಲ್ಲೂ ಕೂಡ ಈ ರೀತಿಯ ಹೇಳಿಕೆ ಅದು ಪ್ರಿಕ್ ಮಾಡುವ ಇಂಟೆನ್ಷನ್ ಇಂದಲೇ, ಅಂದ್ರೆ ಕೆಲವರಿಗೆ ಪ್ರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಲೇ ಹೇಳಲಾಗಿದೆ ಅಂತ ಹೇಳಿ ಅನುಮಾನ ಮೂಡೋದು ಸಹಜ ಅಲ್ವಾ? ಮೊನ್ನೆ ರಾಜಣ್ಣ ಬರೆದ ಪತ್ರ ರಾಹುಲ್ ಗಾಂಧಿ ಅವರಿಗೆ MB ಪಾಟೀಲ್ ಈಗಲ್ಲ ಅನೇಕ ಬಾರಿ ಮಾತಾಡಿದ್ದು ಇಟ್ ವಾಸ್ ಇಂಟೆನ್ಷನಲ್. ಇಟ್ ಇಸ್ ಇಂಟೆನ್ಷನಲ್ ಟು ನೀವ್ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಪ್ರಿಕ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಚುಚ್ಚಿ ಮಾತಾಡಬೇಕು. ನೋಡೋಣ ಈ ಚುಚ್ಚಿದ್ರೆ ಏನ್ ರಿಯಾಕ್ಷನ್ ಬರ್ತದೆ, ಆ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ, ಆ ರಿಯಾಕ್ಷನ್ ಅಲ್ಲಿ ಮಾಡೋ ಬರದಲ್ಲಿ ಯಾವ್ದಾರು ಮಾತ್ರ ಸಿಕ್ಕಾಕೊಂಡ್ರೆ ನೋಡೋಣ ಅನ್ನೋ ಇದೆಲ್ಲ ರಾಜಕೀಯ ತಂತ್ರಗಾರಿಕೆ ಮಾತ್ರ. MB ಪಾಟೀಲ್ ಗೊತ್ತಿದೆ, ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಹೋಗ್ಲಿ, ನೆಟ್ಟಿಗೆ ಬಿಜಾಪುರ ಜಿಲ್ಲೆಯ ನಾಯಕರು ಅಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವರು ಪೈಪೋಟಿ ತುಂಬಾ ಇದ್ದಾರೆ. ಹೀಗಿರುವಾಗ ಇಟ್ ಈಸ್ ಜಸ್ಟ್ ಅ ರೆಟ್ರಿಕ್, ಕೇವಲ ಮಾತಿಗೆ ಮಾತು, ಅವ್ರ ಹಂಗಂದ್ರು ನಾನು ಹಿಂಗಂದೆ,
ಒಟ್ಟಾರೆಯಾಗಿ ಅದೇ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಜೊತೆಗೆ ಎಂ ಬಿ ಪಾಟೀಲ್, ಜಾರಕಿಹೊಳಿ ಆಗ್ಲಿ, ಅವರ ಹಿಂಬಾಲಕರು, ರಾಜಣ್ಣ ಇವರೆಲ್ಲರೂ ಪದೇ ಪದೇ ಹೇಳಿಕೆ ಕೊಡೋದು ಹೈಕಮಾಂಡ್ ಇವ್ರ ಮಾತು ಕೇಳಿ ಏನೋ ಬದಲಾಯಿಸಿದ ನಿರ್ಧಾರ ತೀರ್ಮಾನ ತಗೊಳ್ತಾರೆ ಅಂತಲ್ಲ. ಇವರ ಮಾತಿನ ಒಂದು ಗುರಿ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆ ಇದೀವಿ ಸರ್ ಅಂತ ಹೇಳ್ಕೋಬೇಕು, ತೋರಿಸ್ಕೋಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಇರುಸು ಮುರುಸು ಮಾಡಬೇಕು. ಎರಡೇ ಉದ್ದೇಶ. ಈಗ ಅಹಿಂದ ಅಸ್ತ್ರ ಹೂಡಿ ಒಂದು ಸಮಾವೇಶ ಮಾಡ್ಲಿಕ್ಕೆ ಹೊರಟಿರೋ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಸರ್, ವಾಟ್ ಮೆಸೇಜ್ ವಿಲ್ ದಿಸ್ ಪಾಸ್ ಆನ್? ಹೈಕಮಾಂಡ್ ನಾಯಕರಿಗೆ ಏನ್ ಸಂದೇಶ, ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಸಂದೇಶ, ಓವರ್ ಆಲ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಏನ್ ಸಂದೇಶ ಇದರಿಂದ ರವಾನೆ ಮಾಡೋ ಪ್ರಯತ್ನ ಆಗಬಹುದು ಅಂತ? ಪಾರ್ಟಿ ಹೈಕಮಾಂಡ್ಗಂತೂ ಇದೊಂದು ನೋಟಿಸ್, ಇದು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಹೇಳಿ. ಯಾಕಂದ್ರೆ ಈ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಸಿದ್ದರಾಮೋತ್ಸವ ಆಗಿರ್ಲಿ ಅಥವಾ ಇದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮಾಡಿದ ಸಮಾವೇಶ ಆಗಿರ್ಲಿ ಮತ್ತು ಈಗಿನ ಸಮಾವೇಶ ಆಗಿರ್ಲಿ, ಆದರೆ ಪಾರ್ಟಿ ಹೈಕಮಾಂಡ್ ಈ ತರದ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ ಅನ್ನ, ಈ ತರದ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತದೆ, ಅದನ್ನ ಹೇಗೆ ನೋಡ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಒಂದ್ಸರ್ತಿ ನೀವು ಹೇಳ್ಬೋದು, ಎರಡ್ ಸರ್ತಿ ಹೇಳ್ಬೋದು, ಪದೇ ಪದೇ ನನ್ನನ್ನು ಮುಟ್ಟಿದ್ರೆ ಹುಷಾರ್, ಇಷ್ಟು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೀರಿ, 5 ಮತಗಳು ನಾನು ಬಿಟ್ಬಿಟ್ರೆ ನಿಮ್ಮನ್ನು ಕೈ ಬಿಟ್ಬಿಡ್ತವೆ. ಈ ತರದ ಬ್ಲಾಕ್ ಮೇಲಿಂಗ್ ತಂತ್ರಗಾರಿಕೆ ಇದೆಯಲ್ಲ, ಇದು ಒಂದು ಹಂತದಲ್ಲಿ ಬೂಮ್ರ್ಯಾಂಗ್ ಆಗುವ ಲಕ್ಷಣ ಇದೆ, ಬೂಮ್ರ್ಯಾಂಗ್ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಯಾವುದೇ ವಿಚಾರ, ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ, ನಾವು ಪದೇ ಬ್ಲಾಕ್ ಮೇಲ್ ಮಾಡಿದಾಗ ಇಟ್ ಆಲ್ವೇಸ್ ಬೂಮ್ರ್ಯಾಂಗ್ಸ್, ಇಟ್ ಆಲ್ವೇಸ್ ವರ್ಕ್ಸ್ ಅಗೇನ್ಸ್ಟ್ ಯುವರ್ ಇಂಟ್ರೆಸ್ಟ್. ಸೊ ಬಹುಶಃ ಆ ಅಪಾಯ ಕೂಡ ಸಿದ್ದರಾಮಯ್ಯವ್ರಿಗಿದೆ. ಇದನ್ನ ಪದೇ ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಆ ರೀತಿ ಅಪಾಯ ಕೂಡ ಇದೆ. ಹೈಕಮಾಂಡ್ ಏನ್ರಿ ಮಾಡ್ಕೋತಾರೆ ಇವರು, ಡಿ ಕೆ ಶಿವಕುಮಾರ್ ಬನ್ನಿ ನೋಡೋಣ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈಗ ಒಂದು ಬಾರ್ಗೇನಿಂಗ್, ಒಂದು ಚರ್ಚೆ ವಿಚಾರ ಬೇರೆ. ಇಲ್ಲಪ್ಪ ಆತರ ಮಾತುಕತೆ ಆಗಿತ್ತು 2023 ಹೀಗೆ ಹಾಗೆ, ಅದು ಮಾತುಕತೆ ಬೇರೆ. ಅದನ್ನ ಹೊರತುಪಡಿಸಿ ಈಗ ಬಂದು ನಾನು ಅಹಿಂದ ನಾಯಕ, ನನ್ನನ್ನು ಮುಟ್ಟಿಬಿಟ್ರೆ ಹೆಂಗಾಗುತ್ತೆ ನೋಡಿ, ಹಾಲು ಮತದ ಅಧಿಕಾರ, ಸಮುದಾಯದ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸರಳನಾ? ನಾನು ಅಹಿಂದ ನಾಯಕ, ಓಟ್ಗಳು ಹೋಗ್ಬಿಟ್ರೆ ಹೇಗೆ? ಈ ತರ ಬ್ಲಾಕ್ ಮೇಲ್ಗಳು, ನೀವು ಅಹಿಂದ ನಾಯಕ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇಷ್ಟು ಎರಡು ಬಾರಿ, ಅಂತದ್ರಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಪಕ್ಷ ಕೂಡ ರೋಸಿ ಹೋಗ್ತದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೋಸಿ ಹೋಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೂ ಈ ತರದ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮ ಗಮನಿಸಿರ್ತಾರೆ. ಹಿ ವಿಲ್ ನಾಟ್ ಟೇಕ್ ಇಟ್ ಕೈಂಡ್ಲಿ. ಅವರು ಬಹಳ ಇದನ್ನ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೋತೇನೆ ಈ ವಿಚಾರದಲ್ಲಿ. ಹೈಕಮಾಂಡ್ ಮಟ್ಟದಲ್ಲಿ ಈ ಸಾರ್ವಜನಿಕ ಮಾತಾಡದೆ ಹೋದ್ರೂ ಕೂಡ ಒಂದು 4 ಗೋಡೆಗಳ ಮಧ್ಯೆ ನಡೆಯುವ ಚರ್ಚೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ತರದ ವಿಚಾರಗಳ ಬಗ್ಗೆ ಬಹಳ ನಿಷ್ಠುರವಾಗಿನೇ ಮಾತಾಡ್ತಾರೆ. ರೈಟ್. ಈ ನಡುವೆ ಮತ್ತೊಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು ಸರ್, ದಯಮಾಡಿ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ಗಮನಿಸಿ ವಾಪಸ್ ಬರ್ತೀನಿ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಅಧಿವೇಶನಕ್ಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆ ಅನ್ನೋದೇನಾದ್ರೂ ಆಗೋ ಹಾಗಿದ್ರೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಯಾವಾಗ ಅಧಿಕಾರ ಹಸ್ತಾಂತರ ಅನ್ನೋದು ಸದ್ಯಕ್ಕಾಗೋ ಪ್ರಶ್ನೆ ಇಲ್ಲ ಅನ್ನೋ ಸೂಚನೆಗಳು ಹೈಕಮಾಂಡ್ ನಿಂದ ಬಂತು, ಅಲ್ಲಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಸಂಪುಟ ಪುನಾರಚನೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಗತ್ತಾ? ಸಚಿವಾಕಾಂಕ್ಷಿ ಶಾಸಕರಿಗೆ ಗುಡ್ ನ್ಯೂಸ್ ಸಿಗತ್ತಾ? ಸಂಪುಟ ಪುನಾರಚನೆಯ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಚರ್ಚೆ ಮಾಡ್ತಾರೆ. ಪುನರ್ರಚನೆಗೆ ಸಮ್ಮತಿ ಪಡೆದು ವಾಪಸ್ ಬರ್ತಾರೆ. ದೆಹಲಿಯಿಂದ ಶಾಸಕರುಗಳಿಗೆ ಶುಭ ಸುದ್ದಿ ಹೊತ್ತು ಬರ್ತಾರೆ ಅಂತ ಕೆಎನ್ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ, ಸಿಕ್ಕರು ನಂದೇ. ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ, ಸಿಕ್ಕರು ಇಟ್ನಾಳ್ ಸರ್ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಇಟ್ನಾಳ್ ಸರ್, ಈ ರೀಶಫಲ್ ಅನ್ನೋ ಮಾತೆ ಒಂದೂವರೆ ತಿಂಗಳ ಕಾಲ ನಿಂತು ಹೋಗ್ಬಿಟ್ಟಿತ್ತು. ಈಗ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಸ್ವಲ್ಪ ದೂರದ ಮಾತು ಅನ್ನೋದು ಗೊತ್ತಾಯ್ತು, ಈಗ ಮತ್ತೆ ನಾನು ಸಚಿವಾಕಾಂಕ್ಷಿ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಈ ರೀತಿಯ ಹೇಳಿಕೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಇಲ್ಲ, ಈ ಸಚಿವ ಸಂಪುಟ ಪುನರ್ರಚನೆ, ಕಾಂಗ್ರೆಸ್ ಪ್ರದೇಶ ಪಕ್ಷದ ಅಧ್ಯಕ್ಷರು, ಈ ಎಲ್ಲ ಬದಲಾವಣೆಗಳು, ಈ ಎಲ್ಲ ವಿಚಾರಗಳು ಮುಖ್ಯಮಂತ್ರಿ ಬದಲಾವಣೆಗೆ ತಳುಕು ಹಾಕಿಕೊಂಡಿದ್ದಾವೆ. ಆ ಒಂದು ಪ್ರಶ್ನೆಯನ್ನ ಬಗೆಹರಿಸದೆ ಹೊರತು ಇನ್ನು ಉಳಿದ ಯಾವುದೇ ಬೆಳವಣಿಗೆ ಕೂಡ ಆಗುವುದಿಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು, ಮತ್ತೆ ಡಿ ಕೆ ಶಿವಕುಮಾರ್ ಅದನ್ನ ಆಗಕ್ಕೆ ಬಿಡೋದಿಲ್ಲ. ಬಿಕಾಸ್ ಯು ಕೆನಾಟ್ ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಪಾರ್ಟ್. ಮೂಲ ಪ್ರಶ್ನೆ ಇರೋದು ಈ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ.
ಒಂದು ಬಿಟಿ ಅಗ್ರಿಮೆಂಟ್ ಆ ಪ್ರಕಾರ ನಡ್ಕೊಂಡು ಅದಾದ ನಂತರ ಇನ್ನುಳಿದ ಎಲ್ಲ ಈಗ ನಿಮ್ಮ ಕ್ಯಾಬಿನೆಟ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಪುನರ್ರಚನೆಗೆ ಸಂಪುಟ ಪುನರ್ರಚನೆಗೆ ಅನುಮತಿ ಕೊಟ್ಟು ಬಿಟ್ರೆ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಒಂದು ಸಂದೇಶ ಹೋಗ್ಬಿಡ್ತದೆ. ಸಿದ್ದರಾಮಯ್ಯನವರೇ ಮುಂದುವರಿಯುವ ಸಾಧ್ಯತೆ ಅಥವಾ ಒಂದು ಅನುಮತಿ ಇದ್ರೆ ಮಾತ್ರ ಕ್ಯಾಬಿನೆಟ್ ಪುನರ್ರಚನೆಗೆ ಅನುಮತಿ ಸಿಗ್ತದೆ. ಇಲ್ಲ ಅಂದ್ರೆ ಯಾಕಂದ್ರೆ ನಾಳೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟರೆ ಕ್ಯಾಬಿನೆಟ್ ವಿಲ್ ಬಿ ಡಿಸಾಲ್ವ್ಡ್, ದೇರ್ ಇಸ್ ನೋ ಪಾಯಿಂಟ್. ಮತ್ತೆ ಇನ್ನೊಂದು ಕ್ಯಾಬಿನೆಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಮೊದಲು ಈ ಮುಖ್ಯಮಂತ್ರಿ ಹುದ್ದೆಯ ಒಂದು ತೀರ್ಮಾನ ಬರಬೇಕು, ಆಮೇಲೆ ಕ್ಯಾಬಿನೆಟ್ ಬದಲಾವಣೆ, ಅಧ್ಯಕ್ಷರ ಬದಲಾವಣೆ, ಉಪಮುಖ್ಯಮಂತ್ರಿಗಳು ಹೇಗೆ ಏನು ಎತ್ತ ಇವೆಲ್ಲ ಪ್ರಶ್ನೆಗಳನ್ನ ಅಡ್ರೆಸ್ ಮಾಡಬಹುದು. ಯಾಕಂದ್ರೆ ನೀವು ಈಗ ಕ್ಯಾಬಿನೆಟ್ ರಿಶಫಲ್ ಮಾಡಿದ್ರು ಕೂಡ ಇನ್ನೊಂದು ತಿಂಗಳಲ್ಲಿ ಅಧಿಕಾರ ಬಿಡಬೇಕಾದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಡಿಸಾಲ್ವ್ ಆಗ್ತದೆ. When a CM resigns, cabinet automatically stands dissolved. So there is no point. ಹೀಗಿರುವಾಗ ಇವೆಲ್ಲ ತಮ್ಮ ಆಶೋತ್ತರಗಳನ್ನ, ತಮ್ಮ ಏನಂತಾರೆ, ತಮ್ಮ ಆಂಬಿಷನ್ ಅನ್ನ, ತಮ್ಮ ಮಹತ್ವಾಕಾಂಕ್ಷೆಯನ್ನ ಹೇಳ್ಕೋತಾರೆ ವಿನ ಇದು ಆಗೋ ಮಾತಲ್ಲ ಅಂತ ಬಹುಶಃ ರಾಜಕೀಯ ಗೊತ್ತಿದ್ದವರಿಗೆ ಎಲ್ಲ ಗೊತ್ತಿರ್ತದೆ. ಇದು ನಿಜವಾ. ಈಗ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಪರಿಸ್ಥಿತಿ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೋಜಲಾಗಿರೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಶಫಲ್ಗೆ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯನವರಿಗೆ ಕೊಟ್ಟು ಕಳಿಸುತ್ತು ಅಂತಂದ್ರೆ ಹೈಕಮಾಂಡ್ ಕೊಡೋ ಸಂದೇಶ ಏನಾಗುತ್ತೆ? ಅದಕ್ಕೆ ಸಿದ್ಧವಿದೆಯಾ ಹೈಕಮಾಂಡ್ ಅಂತ? ನಾಟ್ ಅಟ್ ಆಲ್. ಯಾಕಂದ್ರೆ ಕ್ಯಾಬಿನೆಟ್ ರಿಶಫಲ್ಗೆ ಅನುಮತಿ ಕೊಟ್ಟು ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಮುಂದುವರಲಿ ಇನ್ನು 2.5 ವರ್ಷ ಅಂತ ಸಂದೇಶ ಕೊಟ್ಟಂಗಾಗ್ತದೆ. ದಟ್ಸ್ ಆಲ್ ದೇರ್ ಇಸ್. ಹೀಗಾಗಿ ಆ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ಬಾರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತಾಡಿ, ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಇನ್ನು ಉಳಿಕೆ ತೀರ್ಮಾನಗಳನ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾವುದೇ ಈ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ. ಕೊಡೋದಾಗಿದ್ರೆ ಯಾವಾಗಲೂ ಕೊಟ್ಟು ಬಿಡ್ತಿದ್ರು. ಈಗಾಗಲೇ ಕಳೆದ ಒಂದು 3 ತಿಂಗಳಲ್ಲಿ ಒಂದು 4 ಸರ್ತಿ ಕೇಳಿದಾರೆ ಸಿದ್ದರಾಮಯ್ಯ. ಆ 4 ಸರ್ತಿ ಕೂಡ ಅದಕ್ಕೆ ಮುಂದಕ್ಕೆ ಆಗ್ತಾನೆ ಬಂದಿದ್ದಾರೆ. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಪ್ರಶ್ನೆಯನ್ನ ಬಗೆಹರಿಸದೇನೆ ಇನ್ನುಳಿದ ವಿಚಾರಗಳ ಬಗ್ಗೆ ತಲೆ ಕೆಡಿಸಬಹುದು ಕಾಂಗ್ರೆಸ್ ಹೈಕಮಾಂಡ್. ಸಿಡಬ್ಲ್ಯೂಸಿ ಸಭೆ ದೆಹಲಿಯಲ್ಲಿ ನಡೀತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸಹಜವೇ ಈಗ ಕ್ಲೋಸ್ ಡೋರ್ ಅಲ್ಲಿ ಮೀಟಿಂಗ್ ಅವಕಾಶ ಕೊಡಿ ಮಾತನಾಡೋಣ ಅಂದಾಗ್ಲೇ ಹೈಕಮಾಂಡ್ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡ್ದವರು ಹಿಂಗ್ ಬಹಿರಂಗವಾಗಿ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅದರ ನಿರೀಕ್ಷೆ ಇಟ್ಕೊಂಡಿದ್ರು ಕೆಲವರು. ಇಲ್ಲೇನಾದ್ರೂ ಕೇಳಬಹುದೇನೋ, ಅಟ್ಲೀಸ್ಟ್ ಮುಖ್ಯಮಂತ್ರಿಗಳನ್ನ ಸಪರೇಟ್ ಆಗಿ ಕರೆದೇನಾದ್ರೂ ಮಾತುಕತೆ ನಡೆಸಬಹುದೇನೋ ಅಂತ ಹೇಳಿ. ಬಹುತೇಕ ಅದು ಅದನ್ನು ಕಾಣ್ತಾ ಇಲ್ಲ. ಖಂಡಿತ ಸ್ಮಿತಾ, ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ರಾಜ್ಯದ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂತ ಒಂದಷ್ಟು ರಾಜ್ಯ ನಾಯಕರು, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರಿಂದ ನಿರೀಕ್ಷೆ ಇತ್ತು. ಅದರ ಜೊತೆಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರ ಏನಿದೆ ಅದು ಸದ್ಯದ ಮಟ್ಟಿಗೆ ಚರ್ಚೆಯ ಹಂತದಲ್ಲಿದೆ. ಆದರೆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಇವತ್ತು ನಡೆದಂತಹ ಸಮಿತಿಯಲ್ಲಿ ಬೇರೆ ಬೇರೆ ರಾಜ್ಯದ, ಅಂದ್ರೆ ಕಾಂಗ್ರೆಸ್ ಅಧಿಕಾರ ಎಲ್ಲಿದೆ ಆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಲ್ಲಿ ಕರೆದಿರುವಂತದ್ದು. ಇಲ್ಲಿ ಒಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಜಿ ರಾಮ್ಜಿ ಬಿಲ್ ಏನಿದೆ, ಈ ಬಿಲ್ಲಿನ ವಿರುದ್ಧ ಜನವರಿ 5ರಿಂದ ಒಂದು ಆಂದೋಲನ ಮಾಡಬೇಕು, ಅದನ್ನ ಯಾವ ನಿಟ್ಟಿನಲ್ಲಿ ಮಾಡಬೇಕು, ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಯಾವ ರೀತಿ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಸಭೆಯಲ್ಲಿ ಮಾಡಿರುವಂತದ್ದು. ಆದ್ರೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳಿತ್ತು. ಆದ್ರೆ ಆ ರೀತಿಯ ಬೆಳವಣಿಗೆಗಳು ಸಿಡಬ್ಲ್ಯೂಸಿ ಸಭೆಯಲ್ಲಿ ಆದಂತಿಲ್ಲ. ಬಹುತೇಕ ಸಿಎಂ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಬಹಳ ಸ್ಪಷ್ಟತೆಯಿಂದ ಇದ್ರು.
ಸಿಡಬ್ಲ್ಯೂಸಿ ಸಭೆಯಲ್ಲಿ ಆ ರೀತಿಯ ಚರ್ಚೆಗಳು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಅಜೆಂಡಾಗಳಿರುವಂತದ್ದು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ತೆಗೆದಿಡಬೇಕು, ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ದೇಶದ ಉದ್ದಗಲಕ್ಕೂ ಕೂಡ ಪಕ್ಷದ ಸಂಘಟನೆ ಯಾವ ರೀತಿ ಬಲಪಡಿಸಬೇಕು, ಸರ್ಕಾರದ ನೀತಿ ನಿರೂಪಣೆಗಳನ್ನ ಯಾವ ರೀತಿ ಖಂಡಿಸಬೇಕು ಅಂತ ಅದಕ್ಕೆ ರೂಪುರೇಷೆಗಳನ್ನ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಜೆಂಡಾಗಳನ್ನ ಸೆಟ್ ಮಾಡ್ತಾರೆ. ಆ ಒಂದು ಅಜೆಂಡಾ ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆಗಳಾಗಿರುವಂತದ್ದು. ಆದ್ರೆ ಸಭೆಯ ನಂತರದಲ್ಲೂ ಕೂಡ ಒಂದಷ್ಟು ಭೇಟಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಾ ಇದ್ವು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯ ಎಐಸಿಸಿ ಅಧ್ಯಕ್ಷರನ್ನಾಗಿರ್ಬೋದು, ಸೋನಿಯಾ ಗಾಂಧಿ ಅವರನ್ನಾಗಿರ್ಬೋದು, ರಾಹುಲ್ ಗಾಂಧಿ ಅವರನ್ನಾಗಿರ್ಬೋದು ಅವ್ರನ್ನ ಭೇಟಿ ಮಾಡುವಂತಹ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ ಅನ್ನುವಂತ ಚರ್ಚೆಗಳು, ಮತ್ತೆ ಸಮಯಾವಕಾಶ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಭೇಟಿ ಮಾಡ್ತಾ ಇದ್ರು. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ವಿಚಾರ ಸಂದರ್ಭ ಬಂದಲ್ಲಿ ಎಲ್ಲೋ ಕಡೆಗೆ ಹೈಕಮಾಂಡ್ ನಾಯಕರ ಭೇಟಿಯ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗಿದೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಉತ್ತರ. ಸಿದ್ದರಾಮಯ್ಯ ಅಂತ ಅನಿವಾರ್ಯತೆ ಇಲ್ಲ ಅನ್ಸತ್ತೆ. ಬಹುಶಃ ಅಂತ ಪ್ರಯತ್ನ ಮಾಡ್ತಾರ, ಹೋಗಿ ಮಾತನಾಡೋದು ಅಥವಾ ಭೇಟಿ ಆಗೋದು, ಆ ತರದ ಪ್ರಯತ್ನಕ್ಕೆ ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಸ್ಮಿತಾ, ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನೇಕ ದಿನಗಳಿಂದನ ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂತ ಪ್ರಸಂಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇಲ್ಲದೆ ಇದ್ರೂ ಕೂಡ ಒಂದು ಹಂತದ ಚರ್ಚೆ ಇರುವಂತದ್ದು ಏನಂತ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಹೈಕಮಾಂಡ್ ಗಮನಕ್ಕೆ ತರಬೇಕು. ಹೈಕಮಾಂಡ್ ನಾಯಕರು ಒಪ್ಪಿದ ನಂತರದಲ್ಲಿ ಇಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಇರುವಂತ ಕಾರಣಕ್ಕಾಗಿ ಭೇಟಿ ಮಾಡುವಂತ ಪ್ರಸಂಗ ಬಂದ್ರೆ ಭೇಟಿ ಮಾಡಬಹುದು ಅನ್ನೋಂತ ಒಂದಷ್ಟು ನಿರೀಕ್ಷೆಗಳು ಇಲ್ಲಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ರು ಅವರಲ್ಲಿತ್ತು. ಆಗಾಗ ಅಂತದ್ದೊಂದು ಬೆಳವಣಿಗೆ ಕೂಡ ಆಗಬಹುದು ಅನ್ನೋಂತ ನಿರೀಕ್ಷೆಯಲ್ಲಿದ್ರು. ಯಾಕೆಂತ ಹೇಳಿದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಎಷ್ಟೋ ಜನ ಶಾಸಕರು ಬೇಸರವನ್ನ ಇಟ್ಕೊಂಡಿದ್ದಾರೆ. ಈ ನಾಯಕತ್ವ ಗೊಂದಲಗಳು ಮೂಡಿರುವಂತ ಕಾರಣಕ್ಕಾಗಿ ಕ್ಯಾಬಿನೆಟ್ ರಿಷಫಲ್ ಕೂಡ ಮುಂದೂಡುವಂತ ಪ್ರಸಂಗ ಎದುರಾಗಿದೆ. ಹಾಗಾಗಿನೇ ಹೈಕಮಾಂಡ್ ನಾಯಕರನ್ನ ಏನಾದ್ರೂ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರೆ ಅದಕ್ಕೇನಾದ್ರೂ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡುವ ತಂತ್ರಗಾರಿಕೆಯಲ್ಲಿ ಇಲ್ಲಿಯ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ರು. ಆದ್ರೆ ಬಹುತೇಕ ಅಂತದ್ದೊಂದು ಬೆಳವಣಿಗೆಗಳು ಕೂಡ ಆಗಿಲ್ಲ ಅನ್ನುವಂತ ಚರ್ಚೆಗಳು ಈಗಿರುವಂತ ಮಾಹಿತಿ. ಸ್ಮಿತಾ, ಈಗ ಮುಂದೇನು ಅಂತ ಹೇಳಿ ಅಂದ್ರೆ ಹೈಕಮಾಂಡ್ ನಾಯಕರು ಅವರಾಗೆ ಕರೆಸ್ಕೊಳ್ಳೋವರೆಗೂ ವೇಟ್ ಮಾಡೋದು ಒಂದೇ ಅನಿವಾರ್ಯವಾದ ಮಾರ್ಗನ ಅಥವಾ ಬೇರೆ ಏನಾದ್ರೂ ಬೆಳವಣಿಗೆಗಳು ದೆಹಲಿ ಕಡೆಯಿಂದ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಹನುಮಂತ್? ಸ್ಮಿತಾ, ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ನಾಯಕತ್ವ ಗೊಂದಲಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಚೆಂಡನ್ನ ರಾಜ್ಯದತ್ತ ತಳ್ಳಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲೇ ಬಹಳ ಸ್ಪಷ್ಟವಾಗಿ ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥದ್ದು ಮುಂದುವರೆದು ರಾಹುಲ್ ಗಾಂಧಿ ಅವರು ಇದನ್ನ ತೀರ್ಮಾನ ಮಾಡಬೇಕು ಅನ್ನೋಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದನ್ನೆಲ್ಲವನ್ನೂ ಕೂಡ ಗಮನಿಸಿದ್ರೆ ಕಾಂಗ್ರೆಸ್ನ ಇಲ್ಲಿ ಸಿಎಂ ನಾಯಕತ್ವ ಬದಲಾವಣೆಯ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅದು ರಾಹುಲ್ ಗಾಂಧಿ ಅವರನ್ನ ಬಿಟ್ಟರು ಬೇರೆ ಯಾರು ಕೂಡ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ವಾ ಅನ್ನೋಂತ ಒಂದಷ್ಟು ಪ್ರಶ್ನೆ ಇರುವಂತದ್ದು ಸದ್ಯದ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯನವರ ವಲಯದಲ್ಲಿ ಗುರುತಿಸಿಕೊಂಡಿರುವ ನಾಯಕರ ಆತ್ಮವಿಶ್ವಾಸ ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಹಾಗಾಗಿ ನಮ್ಮದು ಯಾವುದೇ ರೀತಿಯ ಒಂದಷ್ಟು ಗೊಂದಲಗಳಿಲ್ಲ ಅನ್ನೋ ಸ್ಪಷ್ಟತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿರುವಂತದ್ದು. ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರಾಗಿರ್ಬೋದು, ನಾಯಕರಾಗಿರ್ಬೋದು, ಇಲ್ಲ ಸದ್ಯಕ್ಕೆ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ಮುಂದಿನ ದಿನಗಳು ಕೂಡ ಎಲ್ಲವೂ ಕೂಡ ಆಗುತ್ತೆ. ಜನವರಿ 15 ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯ ಭೇಟಿಯ ನಂತರದಲ್ಲಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಬಜೆಟ್ಗೆ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಪೂರ್ವಭಾವಿ ಸಭೆಗಳನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಇರುವಂತ ಕಾರಣಕ್ಕಾಗಿ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಾಗಿರ್ಬೋದು ಅಥವಾ ದೆಹಲಿಯ ಮಟ್ಟದಲ್ಲಾಗಿರ್ಬೋದು ಎಲ್ಲ ಒಂದು ಕಡೆಗೆ ಸೈಲೆಂಟ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಒಂದಷ್ಟು ಚರ್ಚೆಗಳಿದಾವೆ. ಸ್ಮಿತಾ.